ಸೀತಾರಾಮಪುರ ಎನ್ನುವ ಊರಿನಲ್ಲಿ ಸಿದ್ದಯ್ಯ ಎನ್ನುವ ವ್ಯಕ್ತಿ ಇದ್ದ. ಅವನು ತುಂಬಾನೇ ಜಿಪುಣನಾಗಿದ್ದ. ಒಂದು ದಿನ ಸಿದ್ದಯ್ಯನ ಮನೆಗೆ ಪಕ್ಕದ ಮನೆ ಸರೋಜ ಬಂದಿದ್ಲು. ಅಣ್ಣ, ಪದ್ಮ ಮನೆಯಲ್ಲಿ ಇಲ್ವಾ? ಹೀಗೆ ಪದ್ಮ ಸಿದ್ದಯ್ಯನ ಹೆಂಡತಿ ಬಗ್ಗೆ ಕೇಳಿದ್ಲು. ಆಗ ಸಿದ್ದಯ್ಯ, ಪದ್ಮ ಮನೆಯಲ್ಲಿ ಇಲ್ಲ ಸರೋಜ, ಅವಳು ಬೆಳಿಗ್ಗೆನೆ ಅವಳ ತಾಯಿ ಮನೆಗೆ ಹೋಗಿದ್ದಾಳೆ. ಹಾಗೆ ಹೇಳಿದಾಗ ಪದ್ಮ ಏನೋ ಹೇಳಲು ಬಂದು ಹಾಗೆ ಸುಮ್ನೆ ನಿಂತ್ಲು. ಅಯ್ಯೋ ದೇವ್ರೆ, ಈ ಪಿಸ್ನರಿ ಜೊತೆ ಕೇಳೋದಿಕ್ಕೆ ಸುಮ್ನೆ ಹೋಗ್ಬಿಡ್ಬೋದು. ಹೀಗೆ ಮನ್ಸಲ್ಲಿ ಆಲೋಚನೆ ಮಾಡ್ಕೊಂಡು, ಸರಿ ಅಣ್ಣ, ನಾನು ಹೋಗಿ ಬರ್ತೀನಿ. ಹೀಗೆ ಸರೋಜ ಹೊರಟಾಗ ಸಿದ್ದಯ್ಯ, ಏನ್ ಸರೋಜ, ಪದ್ಮ ಎಲ್ಲಿ ಅಂತ ಕೇಳಿ ಹಾಗೇನೆ ಸುಮ್ನೆ ಹೋಗ್ತಿದ್ದೀಯಾ? ಏನಾದ್ರೂ ಕೇಳಲಿಕ್ಕೆ ಬಂದಾ? ಹಾಗೆ ಕೇಳಿದಾಗ ಸರೋಜ ಸ್ವಲ್ಪ ತಡವಡಿಸುತ್ತಾ, ಅಯ್ಯೋ ಅದೆಲ್ಲ ಏನಿಲ್ಲಣ್ಣ, ಸುಮ್ನೆ ಪದ್ಮನ ನೋಡಿ ಮಾತಾಡ್ಸೋಣ ಅಂತ ಬಂದೆ. ಹೀಗೆ ಸರೋಜ ಹೇಳಿದಾಗ ಸಿದ್ದಯ್ಯ ಪದ್ಮ ಯಾಕೆ ಬಂದಿರ್ಬೋದು ಅಂತ ಆಲೋಚನೆ ಮಾಡಿ, ಇಲ್ ನೋಡು ಪದ್ಮ, ಏನಾದ್ರೂ ಬೇಕಂದ್ರೆ ಕೇಳ್ಕೊಂಡೋಗು. ಹಾಗೆ ಹೇಳಿದಾಗ ಸರೋಜ ಅವಳ ಮನಸ್ಸಲ್ಲಿ, ಹೌದು ಅಂತ ಹೇಳಿದ್ರೆ ಕೊಡುವಂತಹ ಮುಖನ ಇದು? ಇನ್ನು ಸ್ವಲ್ಪ ಹೊತ್ತು ಈ ಮನೆಯಲ್ಲಿ ನಿಂತಿದ್ರೆ ಗಾಳಿ ಸೇವನೆ ಮಾಡಿದ್ದಕ್ಕೆ ಹಣ ಕೊಡು ಅಂತ ಕೇಳ್ತಾನೆ. ಹೀಗೆ ಆಲೋಚನೆ ಮಾಡಿದ್ಲು ಸರೋಜ. ಸರೋಜ, ಏನು ನಾ ಮಾತಾಡ್ತಾ ಇದ್ರೆ ನೀನು ಹಾಗೆ ಸುಮ್ನೆ ನಿಂತಿದೀಯಾ? ಅಯ್ಯೋ ಅದೆಲ್ಲ ಏನು ಇಲ್ಲಣ್ಣ. ಸರೋಜ, ಹಾಗೆ ನಾಚಿಕೆ ಪಡ್ಬೇಡಮ್ಮ. ಮನೆಗೆ ಏನಾದ್ರೂ ವಸ್ತು ಬೇಕಂದ್ರೆ ತಗೊಂಡೋಗು, ಅದ್ರಲ್ಲೇನಿದೆ. ಆ ಮಾತು ಕೇಳಿ ಸರೋಜ ಆಶ್ಚರ್ಯಪಟ್ಟು, ಏನಪ್ಪ ಇದು, ಯಾವ್ದಾದ್ರೂ ಕೇಳಿದ್ರೆ ಕೂಡ ಇಲ್ಲ ಅಂತ ಹೇಳೋನು ಇವಾಗ ಕೇಳು ಅಂತ ಹೇಳ್ತಾನೆ. ಸರಿ, ಏನಾಗ್ತದೋ ನೋಡೋಣ. ಹಾಗೆ ಅಂತ, ಏನು ಇಲ್ಲಣ್ಣ, ಮನೆಗೆ ಸ್ವಲ್ಪ ಸಂಬಂಧಿಕರು ಬಂದಿದ್ದಾರೆ, ಅವರು ಕೂಡ ಮನೆಯಲ್ಲಿ ಇಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಸಕ್ಕರೆ ಎಲ್ಲ ಬೇಕು ಅಣ್ಣ. ಹೀಗೆ ಮನೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಕೇಳಿ ತಗೊಂಡ್ಲು. ಓ ಅಷ್ಟೇನಾ? ಇದು ಕೇಳಲಿಕ್ಕ ಇಷ್ಟೊಂದು ನಾಚಿಕೆ ಪಡ್ತಿದ್ದೀಯಾ? ಇಲ್ಲೇ ಇರಿ, ನಾನು ಹೋಗಿ ತಗೊಂಬರ್ತೀನಿ. ಹಾಗೆ ಹೇಳಿ ಸಿದ್ದಯ್ಯ ಅಡಿಗೆ ರೂಮ್ ಒಳಗೆ ಹೋಗಿ ಸರೋಜ ಕೇಳಿದ ವಸ್ತುವನ್ನು ಒಂದು ಬ್ಯಾಗಲ್ಲಿ ಹಾಕಿ ತಂದು ಕೊಟ್ಟ. ತಗೊಳಮ್ಮ, ನೀನು ಕೇಳಿದ ವಸ್ತೆಲ್ಲ ತಂದಿದ್ದೀನಿ. ಹಾಗೆ ಅಂತ ಹೇಳಿ ಮನೆಯೊಳಗಿಂದ ಸರೋಜ ಕೇಳಿದ ವಸ್ತುಗಳನ್ನೆಲ್ಲ ತಂದು ಕೊಟ್ಟ. ಅಯ್ಯೋ, ಇವರ ಬಗ್ಗೆ ಊರಿನ ಜನರು ಮಾತಾಡೋದೆಲ್ಲ ತಪ್ಪು ಅನ್ಸುತ್ತೆ. ಪದ್ಮ ಮನೆಯಲ್ಲಿ ಇದ್ದಿದ್ರು ಕೂಡ ಇಷ್ಟೊಂದು ವಸ್ತುಗಳನ್ನ ಕೊಡ್ತಾ ಇರ್ಲಿಲ್ಲ, ಪಾಪ. ಹೀಗೆ ಆಲೋಚನೆ ಮಾಡುತ್ತಾ ವಸ್ತುಗಳನ್ನ ತಗೊಂಡು ಮನೆಗೆ ಹೋದ್ಲು. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಮನೆಯಲ್ಲಿ ಸಿದ್ದಯ್ಯನ ಹೆಂಡತಿ ಪದ್ಮ ಬಂದಿದ್ಲು. ರೀ, ಮನೆಯಲ್ಲಿ ಅಡಿಗೆ ಮಾಡೋ ವಸ್ತುಗಳೆಲ್ಲ ಖಾಲಿಯಾಗಿದೆ, ಹೋಗಿ ತಗೊಂಬನ್ನಿ. ಹಾಗೆ ಪದ್ಮ ಹೇಳಿದಾಗ ಸಿದ್ದಯ್ಯ ಬಂದು, ಯಾಕೆ ಅಂಗಡಿಯಿಂದ ಯಾಕೆ ತಗೊಂಬರ್ಬೇಕು? ಪದ್ಮಮ್ಮ ಮೊನ್ನೆ ನೀನು ಇಲ್ದೇ ಇರುವಾಗ ಮನೆಯಿಂದ ತುಂಬ ವಸ್ತುಗಳನ್ನ ತಗೊಂಡೋಗಿದ್ದಾರೆ, ನಾನೋಗಿ ಕೇಳಿ ಬರ್ತೀನಿ. ಹಾಗೆ ಅಂತ ಹೇಳಿದ. ಏನ್ರಿ, ಅವರಿಗೆ ಕೊಟ್ಟಿದ್ದು ಹಣ ಏನು ಇಲ್ಲ ತಾನೆ, ಮತ್ ಯಾಕೆ ರೀ? ಮನೆಗೆ ಬೇಕಾದ ಸಣ್ಣ ಪುಟ್ಟ ವಸ್ತುಗಳು ತಗೊಂಡೋಗೋದು ಮಾಮೂಲೆ, ಅದಕ್ಕೆಲ್ಲ ಹೀಗೆ ಹೋಗಿ ಕೇಳೋದಾ? ಏನು, ನಾನು ಕೊಟ್ಟಿದ್ದು ಹಣ ಅಲ್ವಾ? ಏನು ವಸ್ತುಗಳೆಲ್ಲ ಸುಮ್ಮನೆ ಬರುತ್ತೆ ಅನ್ಕೊಂಡಿದ್ದೀಯಾ? ಅವರಿಗೆ ಕೊಟ್ಟ ವಸ್ತುವಲ್ಲಿ ನಾವು 10 ದಿನ ಕೂತು ಊಟ ಮಾಡ್ಬೋದು. ಹಾಗೆ ಹೇಳಿ ಗಾಡ್ರೇಜ್ ಮೇಲೆಯಿಂದ ಪುಸ್ತಕವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ. ಏನ್ರಿ ಏನ್ರಿ ಅದು, ಸಾಲದ ಬುಕ್ನ ತಗೊಂಡು ಹೋಗ್ತಿದ್ದೀರಾ? ನಾನು ಪದ್ಮನಿಗೆ ಏನ್ ಕೊಟ್ಟೆ, ಯಾವ ಸಮಯದಲ್ಲಿ ಕೊಟ್ಟೆ, ಎಷ್ಟು ಕೊಟ್ಟೆ ಅಂತ ಎಲ್ಲ ವಿವರವಾಗಿ ಈ ಪುಸ್ತಕದಲ್ಲಿ ಬರೆದಿದ್ದೀನಿ. ಅಯ್ಯೋ ದೇವ್ರೆ, ಇದನ್ನೆಲ್ಲ ಕೂಡ ಯಾರಾದ್ರೂ ಬರ್ಕೋತಾರಾ? ಬರ್ತಾ ಬರ್ತಾ ನಿಮ್ಮ ಜಿಪುಣತನ ಜಾಸ್ತಿ ಆಗ್ತಿದೆ. ಇದನ್ನು ಜಿಪುಣತನ ಅಂತ ಹೇಳೋದಿಲ್ಲ, ಇದನ್ನು ಎಚ್ಚರಿಕೆ ಅಂತ ಹೇಳ್ತಾರೆ. ನಿನಗೆ ನಾನು ಏನ್ ಹೇಳಿದ್ರು ಅರ್ಥ ಆಗಲ್ಲ. ಹಾಗೆ ಹೇಳಿ ಸಿದ್ದಯ್ಯ ಸರೋಜನ ಮನೆಗೆ ಹೋದ. ಸರೋಜ ಸಿದ್ದಯ್ಯನನ್ನು ನೋಡಿ, ಬನ್ನಿ ಅಣ್ಣ, ಬಂದು ಕೂತ್ಕೊಳ್ಳಿ. ಸಿದ್ದಯ್ಯನಿಗೆ ಟೀಯನ್ನು ತಂದು ಕೊಟ್ಲು. ಸಿದ್ದಯ್ಯ ಟೀ ಕುಡಿದು ಅವನು ಕೈಯಲ್ಲಿ ತಗೊಂಡು ಬಂದಿರುವ ಸಾಲದ ಪುಸ್ತಕವನ್ನು ತೆಗೆದು, ಅಯ್ಯೋ ಸರೋಜ, ಇಲ್ಲಿ ನೋಡಮ್ಮ, ನೀನು 1 ವಾರದ ಹಿಂದೆ ನನ್ನ ಜೊತೆ 100 ಗ್ರಾಂ ಸಕ್ಕರೆ, 2 ಈರುಳ್ಳಿ, ಸ್ವಲ್ಪ ಬೇಳೆ, ಆಮೇಲೆ ಹಸಿಮೆಣಸು ಇದೆಲ್ಲ ತಗೊಂಡೋಗಿದೀಯಾ? ಆ ಮಾತನ್ನು ಕೇಳಿ ಸರೋಜ ಆಶ್ಚರ್ಯಪಟ್ಲು. ಇಲ್ಲಿ ನೋಡಮ್ಮ, ಇವಾಗ 3 ದಿನ ಕಳೆದೋಗಿದೆ, ಅದರಿಂದ ನನಗೆ 100 ಗ್ರಾಂ ಸಕ್ಕರೆಗೆ 300 ಗ್ರಾಂ ಸೇರಿಸಿ ಕೊಡಬೇಕು, 2 ಈರುಳ್ಳಿಗೆ 4 ಈರುಳ್ಳಿ ಸೇರಿಸಿ ಕೊಡಬೇಕು, 2 ಹಸಿಮೆಣಸಿಗೆ 10 ಹಸಿಮೆಣಸಾಯಿತು. ಹೀಗೆ ಸಿದ್ದಯ್ಯ ಪುನಃ ಲೆಕ್ಕವನ್ನು ಹೇಳಿದ. ಇವಾಗ ಈ ವಸ್ತುಗಳನ್ನ ಕೊಟ್ರೆ ನಾನು ತಗೊಂಡು ಮನೆಗೆ ಹೋಗ್ತೀನಿ.
ಆ ಮಾತನ್ನು ಕೇಳಿ ಸರೋಜನ ಬಾಯಿಂದ ಉತ್ತರ ಬರಲಿಲ್ಲ. ಏನಣ್ಣ ನೀವು ವಸ್ತುಗಳಿಗೆ ಕೂಡ ಬಡ್ಡಿ ಹಾಕ್ತೀರಾ? ಇದನ್ನೆಲ್ಲ ನೀವು ಮೊದಲೇ ನನ್ನ ಜೊತೆ ಹೇಳಿಲ್ಲ ತಾನೇ? ಇಲ್ಲಿ ನೋಡಮ್ಮ, ಇದೆಲ್ಲ ಯಾರಾದರೂ ಸುಮ್ಮನೆ ಕೊಡ್ತಾರಾ? ಅಷ್ಟಕ್ಕೂ ನಾನು ಯಾರು? ಸುಬ್ಬಯ್ಯ ಅಂದ್ರೆ ಇವಾಗ್ಲೇ ಸಮಯ ಆಗ್ತಿದೆ, ನೀವು ಕೊಟ್ರೆ ತಗೊಂಡೋಗ್ತೀನಿ ಹಾಗೆ ಅಂತ ಹೇಳಿದ. ಆಗ ಸರೋಜ ಸಿದ್ದಯ್ಯನ ಜಿಪುಣತನವನ್ನು ಯೋಚನೆ ಮಾಡಿ ಅವನು ಕೊಟ್ಟಂತಹ ವಸ್ತುಗಳನ್ನು ಕೊಡೋಣ ಅಂತ ಅಡುಗೆ ಮನೆಯೊಳಗೆ ಹೋಗಿ ಅದನ್ನೆಲ್ಲ ಒಂದು ಬ್ಯಾಗಿಗೆ ಹಾಕಿ, ತಗೊಂಡೋಗಿ ನೀವು ಕೊಟ್ಟಂತಹ ವಸ್ತುಗಳು ಹೀಗೆ ಜೋರಾಗಿ ಹೇಳಿದ್ಲು. ಆಗ ಸಿದ್ದಯ್ಯ, ಸರೋಜಾ, ಆವಾಗ ನಾನು ಕೊಟ್ಟಿದ್ದು 1 ಬ್ಯಾಗು, ಇವಾಗ 1ಕ್ಕೆ 2 ಬ್ಯಾಗು ಕೊಡಬೇಕು ಹಾಗೆ ಹೇಳಿದಾಗ ಬ್ಯಾಗಿಗೆ ಬದಲಾಗಿ ಇನ್ನೊಂದು ಬ್ಯಾಗನ್ನು ಕೂಡ ಕೊಡ್ಬೇಕಾ ಅಂತ ನಗ್ಬೇಕಾ ಅಳ್ಬೇಕಾ ಅಂತ ಗೊತ್ತಿಲ್ಲದೆ ನಿಂತ್ಲು. ಸಿದ್ದಯ್ಯ ಕೊಟ್ಟಂತಹ ವಸ್ತುವಿಗೆ ಬಡ್ಡಿ ವಸ್ತುಗಳನ್ನು ತೆಗೆದುಕೊಂಡು ಮನೆಗೆ ಹೋದ. ಹೀಗೆ ಸಿದ್ದಯ್ಯ ದಿನದಿಂದ ದಿನಕ್ಕೆ ಜಿಪುಣನಾಗ್ತಾ ಇರುವುದನ್ನು ನೋಡಿ ಆ ಊರಿನ ಜನರು ಅವನ ಜಿಪುಣತನದ ಬಗ್ಗೆ ಕತೆಗಳನ್ನು ಕಟ್ಟಿ ವಿಧವಿಧವಾಗಿ ಮಾತನಾಡಲಾರಂಭಿಸಿದ್ರು. ಸಿದ್ದಯ್ಯ ಕೆಲಸದ ಮೇರೆಗೆ ಪಕ್ಕದೂರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದ. ಗಾಡಿಯಲ್ಲಿ ಹೋದ್ರೆ ಹಣ ಖರ್ಚಾಗುತ್ತೆ ಅಂತ ನಡೆಯಲು ಆರಂಭಿಸಿದ. ಹೀಗೆ ಸ್ವಲ್ಪ ದೂರ ಹೋದ ನಂತರ ಒಂದು ಮರದ ಕೆಳಗೆ ಒಬ್ಬರು ಋಷಿಯವರು ಸ್ವಲ್ಪ ಜನರ ಮಧ್ಯೆ ಕೂತಿದ್ರು. ಹರೇ, ಯಾರೀ ಸ್ವಾಮೀಜಿ? ಹೋಗಿ ಒಂದ್ಸಲ ದರ್ಶನ ಮಾಡಿ ಬರೋಣ. ಫ್ರೀಯಾಗಿ ಸಿಗುವಂತಹ ಪುಣ್ಯನ ಯಾಕೆ ಬೇಡ ಅಂತ ಹೇಳ್ಬೇಕು ಹಾಗೆ ಅಂತ ಹೇಳಿ ಸ್ವಾಮೀಜಿಯನ್ನು ನೋಡಿ ನಮಸ್ಕಾರ ಮಾಡಿದ. ಆಗ ಸ್ವಾಮೀಜಿ, ಇಲ್ ನೋಡಪ್ಪ, ನಿನ್ನ ನೋಡಿದ್ರೆ ನೀನು ಪೂರ್ವ ಜನ್ಮದಲ್ಲಿ ಏನೋ ಅದೃಷ್ಟ ಮಾಡಿರುವ ಹಾಗೆ ನನ್ನ ಕಣ್ಣಿಗೆ ಕಾಣಿಸ್ತಿದ್ದೀಯಾ. ನಿನ್ನ ಕೈಯಲ್ಲಿರುವ ಆ ಚಿನ್ನದ ಉಂಗುರವನ್ನು ಕೊಡು, ಅದನ್ನು 2 ಕೊಡುತ್ತೇನೆ ಹಾಗೆ ಹೇಳಿದಾಗ ಚಿನ್ನದ ಉಂಗುರ 2 ಅನ್ನುವ ಆಸೆಯಿಂದ ಸಿದ್ದಯ್ಯ ಆ ಉಂಗುರವನ್ನು ಬಿಚ್ಚಿ ಸ್ವಾಮೀಜಿಗೆ ಕೊಟ್ಟ. ಸ್ವಾಮೀಜಿ ಕಣ್ಣನ್ನು ಮುಚ್ಚಿ ಏನೋ ಮಂತ್ರವನ್ನು ಮಾಡಿ ಕೈಯನ್ನು ತೆಗೆದು ನೋಡಿದಾಗ ಅದರಲ್ಲಿ 2 ಉಂಗುರಗಳಿತ್ತು. ಸಿದ್ದಯ್ಯನಿಗೆ ಅದನ್ನು ನೋಡಿ ತುಂಬಾನೇ ಸಂತೋಷವಾಯಿತು. ಅಯ್ಯ, ನಿಮ್ನ ನೋಡಿದ್ರೆ ಸಾಧಾರಣವಾದ ಸ್ವಾಮೀಜಿಯಾಗೆ ಕಾಣ್ತಾ ಇಲ್ಲ. ನೀವು ತುಂಬಾ ಶಕ್ತಿವಂತರು. ನನ್ನ ಬಳಿ ಚಿನ್ನ ಇದೆ, ಅದನ್ನು ಕೂಡ ಹೀಗೆ ಮಾಡಿಕೊಡಿ ಸ್ವಾಮೀಜಿ. ಇಲ್ ನೋಡಪ್ಪ, ಅತಿಯಾಸೆ ಅನಾಹುತಕ್ಕೆ ಮೂಲ ಕಾರಣ. ಆದ್ರೆ ನಿನ್ನ ನೋಡಿದ್ರೆ ನೀನು ಕೇಳಿದನ್ನು ಕೊಡಬೇಕು ಅನ್ಸುತ್ತೆ ಹಾಗೆ ಅಂತ ಹೇಳಿದ್ರು. ಆ ಮಾತನ್ನು ಕೇಳಿ ಸಿದ್ದಯ್ಯನಿಗೆ ಸಂತೋಷವಾಯಿತು. ಅವನ ಕೈಯಲ್ಲಿರುವ ಚಿನ್ನದ ಉಂಗುರವನ್ನು ನೋಡಿ, ಹೌದು, ಈ ಸ್ವಾಮೀಜಿ 1 ಉಂಗುರವನ್ನು 2 ಉಂಗುರವಾಗಿ ಬದಲಾಯಿಸಿದ ಮಾತ್ರಕ್ಕೆ ಯಾಕೆ ಆ ಸ್ವಾಮೀಜಿನ ನಾನು ನಂಬಬೇಕು? ಹೀಗೆ ಆಲೋಚನೆ ಮಾಡಿ ಅವನ ಬಳಿ ಇರುವ ಒಂದು ಚಿನ್ನದ ಕಾಲ್ಗೆಜೆಯನ್ನು ತೆಗೆದುಕೊಂಡು ಹೋದ. ಅಯ್ಯ, ಈ ಚಿನ್ನದ ಕಾಲ್ಗೆಜೆಯನ್ನು 2 ಮಾಡಿಕೊಡಿ ಹಾಗೆ ಕೇಳಿದಾಗ ಸ್ವಾಮೀಜಿ ಮತ್ತೆ ಕಾಲ್ಗೆಜೆಯನ್ನು 2 ಬದಲಾಯಿಸಿಕೊಟ್ರು. ಹೀಗೆ ಪ್ರತಿದಿನ ಸಿದ್ದಯ್ಯ ಒಂದೊಂದು ಚಿನ್ನವನ್ನು ತೆಗೆದುಕೊಂಡು ಬರುವುದು, ಅದನ್ನು 2 ಮಾರ್ಪಾಡು ಮಾಡುವುದು ನಡೀತಾನೇ ಇತ್ತು. ಸಿದ್ದಯ್ಯನಿಗೆ ಒಂದು ಆಲೋಚನೆ ಬಂತು. ತಕ್ಷಣ ಅವನು ಸ್ವಾಮೀಜಿಯ ಬಳಿ ಬಂದು, ಸ್ವಾಮೀಜಿ, ಪ್ರತಿದಿನ ಹೀಗೆ ಚಿನ್ನವನ್ನು 2 ಪಟ್ಟು ಮಾಡೋದು ಚೆನ್ನಾಗಿಯೇ ಇದೆ, ಆದ್ರೆ ನಂದೊಂದು ಕೋರಿಕೆ ಇದೆ. ಹೇಳು ಸಿದ್ದಯ್ಯ. ಸ್ವಾಮೀಜಿ, ನನಗೆ ಯಾವುದಾದ್ರೂ ಒಂದು ವಸ್ತು ಕೊಡಿ. ಆ ವಸ್ತುವಿನಿಂದ ಪ್ರತಿದಿನ ಚಿನ್ನನೇ ಹುಟ್ಬೇಕು ಹಾಗೆ ಹೇಳಿದ ತಕ್ಷಣ ಸ್ವಾಮೀಜಿ ನಗುತ್ತಾ, ಹಾಗೆ ಆಗಲಿ ಸಿದ್ದಯ್ಯ, ನೀನು ಕೇಳಿದ ಹಾಗೇನೆ ಮಾಡ್ತೀನಿ. ಆದ್ರೆ ನಾನು ಕೊಡ್ಬೇಕು ಅಂದ್ರೆ ನೀನು ಕೂಡ ಏನಾದ್ರೂ ಒಂದು ಕೊಡ್ಬೇಕು. ಅಂದ್ರೆ 1 ಉಂಗುರದಿಂದ ತಾನೇ ಇನ್ನೊಂದು ಉಂಗುರ ಬಂದಿದ್ದು ಹಾಗೆ ಹೇಳಿದಾಗ ಸಿದ್ದಯ್ಯನಿಗೆ ಅರ್ಥವಾಗಲಿಲ್ಲ. ನನಗೆ ಏನೂ ಅರ್ಥವಾಗಲಿಲ್ಲ ಸ್ವಾಮಿ. ಏನು ಇಲ್ಲ ಸಿದ್ದಯ್ಯ, ನಾನು ನಿನಗೆ ಹಾಗೆ ಮಾಡಿ ಕೊಡ್ಬೇಕು ಅಂದ್ರೆ ನಾನು ನಿನಗೆ ಆವತ್ತೆಲ್ಲ ಚಿನ್ನವನ್ನು ಕೊಟ್ಟೆ ಅಲ್ವಾ? ಆ ಚಿನ್ನವನ್ನು ತೆಗೆದುಕೊಂಡು ನನ್ನ ಬಳಿ ಬಾ. ಆ ಚಿನ್ನವನ್ನೆಲ್ಲ ಮಾರ್ಪಾಡು ಮಾಡಿ ನಾನು ನಿನಗೆ ಒಂದು ವಸ್ತು ಕೊಡ್ತೀನಿ ಹಾಗೆ ಹೇಳಿದ ಸ್ವಾಮೀಜಿ. ಆಗ ಸಿದ್ದಯ್ಯ ಮನೆಗೆ ಹೋಗಿ ಸ್ವಾಮೀಜಿ ಕೊಟ್ಟಂತಹ ಚಿನ್ನವನ್ನೆಲ್ಲ ತೆಗೆದುಕೊಂಡು ಬಂದ. ಆಗ ಸ್ವಾಮೀಜಿ ಆ ಚಿನ್ನವನ್ನು ತೆಗೆದುಕೊಂಡು ಒಂದು ಕೋಳಿಯಾಗಿ ಬದಲಾಯಿಸಿ ಕೊಟ್ರು. ಸಿದ್ದಯ್ಯ, ಇದು ಸಾಧಾರಣವಾದ ಕೋಳಿಯಲ್ಲ, ಇದು ತುಂಬಾ ಶಕ್ತಿ ಇರುವ ಕೋಳಿ. ಇದಕ್ಕೆ ಮರಣ ಎನ್ನುವುದೇ ಇಲ್ಲ. ಇದು ಪ್ರತಿದಿನ ಒಂದೊಂದು ಚಿನ್ನದ ಮೊಟ್ಟೆ ಇಡುತ್ತೆ ಹಾಗೆ ಹೇಳಿದಾಗ ಸಿದ್ದಯ್ಯ ಆಶ್ಚರ್ಯವಾಗಿ ಕೋಳಿಯನ್ನು ನೋಡಿ, ಈ ಕೋಳಿ ಚಿನ್ನದ ಮೊಟ್ಟೆಯನ್ನು ಹಾಕುತ್ತಾ ಹೀಗೆ ಆಶ್ಚರ್ಯದಿಂದ ಕೇಳಿದ. ಅವನ ಕಣ್ಣ ಮುಂದೇನೆ ಕೋಳಿ ಬಂಗಾರದ ಮೊಟ್ಟೆಯನ್ನು ಇಟ್ಟಿತು. ಅದನ್ನು ನೋಡಿ ಸಿದ್ದಯ್ಯ ಸಂತೋಷ ಪಡುತ್ತಾ ಕೋಳಿಯನ್ನು ಮನೆಗೆ ತಗೊಂಡೋಗಿ ನಡೆದ ವಿಚಾರವನ್ನು ಹೆಂಡತಿಯ ಬಳಿ ಹೇಳಿದ. ಏನು, ಈ ಕೋಳಿ ಚಿನ್ನದ ಮೊಟ್ಟೆ ನೀಡುತ್ತಾ? ಯಾರೋ ನಿಮ್ಗೆ ಸರಿಯಾಗಿ ಮೋಸ ಮಾಡಿದ್ದಾರೆ. ಅಯ್ಯೋ, ಹಾಗೆ ಎಲ್ಲ ಹೇಳ್ಬೇಡ, ನಿನ್ನು ಕಣ್ಣು ಹೋಗ್ಬಿಡುತ್ತೆ.
ನೋಡ್ತಾ ಇರು, ನಾಳೆ ನಿನ್ನ ಕಣ್ಣ ಮುಂದೆನೆ ಚಿನ್ನದ ಮೊಟ್ಟೆ ಇಡುತ್ತೆ. ಹಾಗೆ ಸಿದ್ದಯ್ಯ ಹೇಳಿದಾಗ ಪದ್ಮ ಅದನ್ನು ದೊಡ್ಡ ವಿಷಯವಾಗಿ ತೆಗೆದುಕೊಂಡಿಲ್ಲ. ಸಿದ್ದಯ್ಯ ಕೋಳಿ ಯಾವಾಗ ಚಿನ್ನದ ಮೊಟ್ಟೆ ಹಾಕುತ್ತೆ ಅಂತ ಕಾಯ್ತಾ ಇದ್ದ. ಹೀಗೆ ದಿನಗಳು ಕಳೀತಾ ಇತ್ತು. ಆದ್ರೆ ಕೋಳಿ ಮಾತ್ರ ಚಿನ್ನದ ಮೊಟ್ಟೆಯಲ್ಲ, ಸಾಧಾರಣವಾದ ಮೊಟ್ಟೆಯನ್ನು ಕೂಡ ಇಡ್ಲೇ ಇಲ್ಲ. ಇನ್ನು ಎಷ್ಟು ದಿನ ಅಂತೀರಿ? ಆ ಕೋಳಿ ಹಿಂದೆನೆ ಸುತ್ತೀರಾ? ಯಾವ್ದಾದ್ರೂ ಒಂದ್ ಕೆಲ್ಸ ನೋಡ್ಕೊಂಡೋಗಿ. ಈ ಕೋಳಿ ಚಿನ್ನದ ಮೊಟ್ಟೆ ಇಡುತ್ತೆ ಅಂತ ಮನೆಯಲ್ಲಿರುವ ಚಿನ್ನವನ್ನೆಲ್ಲ ಸ್ವಾಮೀಜಿಗೆ ಕೊಟ್ಟೆ. ಈ ಕೋಳಿ ಏನು ಚಿನ್ನದ ಮೊಟ್ಟೆ ಆಗ್ತಾನೇ ಇಲ್ಲ. ಹೀಗೆ ನಡೆದ ವಿಚಾರವನ್ನು ಹೇಳಿದಾಗ, ನಿಮಗೆ ಸರಿಯಾದ ಬುದ್ಧಿನೇ ಆ ಸ್ವಾಮೀಜಿ ಕಲ್ಸಿದ್ದಾರೆ. ನಿಮಗೆ ಇದೆಲ್ಲ ಬೇಕು ರೀ? ನಿಮಗೆ ಬುದ್ಧಿ ಇಲ್ಲ ಅಂತ ಈ ರೀತಿ ನಿಮ್ನ ಮೋಸ ಮಾಡಿದರೆ. ಎಲ್ಲಿ ಆ ಚಿನ್ನದ ಮೊಟ್ಟೆಯನ್ನು ಸ್ವಲ್ಪ ತೋರಿಸಿ. ಹೀಗೆ ಸ್ವಾಮೀಜಿ ಕೊಟ್ಟ ಚಿನ್ನದ ಮೊಟ್ಟೆಯನ್ನು ತಗೊಂಬಂದು ಒಡೆದು ನೋಡಿದಾಗ ಅದು ಸಾಧಾರಣವಾದ ಮೊಟ್ಟೆಯಾಗಿಯೇ ಇತ್ತು. ಇದು ಚಿನ್ನದ ಮೊಟ್ಟೆನೂ ಅಲ್ಲ, ಬೆಳ್ಳಿಯ ಮೊಟ್ಟೆನೂ ಅಲ್ಲ, ಇದರ ಮೇಲೆ ಚಿನ್ನದ ಬಣ್ಣ ಬಳೆದಿದ್ದಾರೆ ಅಷ್ಟೇ. ಹಾಗೆ ಹೇಳಿದ್ಲು ಪದ್ಮ. ಈ ವಿಷಯ ಊರಿನವರಿಗೆ ತಿಳಿದು ಬುದ್ಧಿ ಇಲ್ಲದ ಜಿಪ್ಪುಣ ಸಿದ್ದಯ್ಯ ಅಂತ ಎಲ್ಲರೂ ಹೇಳ್ತಾನೇ ಇದ್ರು. ಬೆಳಗಿನ ಜಾವ 10 ಗಂಟೆ ಆದ್ರೂ ಕೂಡ ಪೂಜಾ ನಿದ್ರೆಯಿಂದ ಎದ್ದೇಳಲೇ ಇಲ್ಲ. ಅಡುಗೆ ಮನೆಯಲ್ಲಿ ಗಾಯತ್ರಿಯಮ್ಮ ಅಡುಗೆ ಮಾಡ್ಕೊಂಡಿದ್ರು. ಪೂಜಾ, ಪೂಜಾ, ಎದ್ದೇಳೆ, ಬಿಸಿಲು ನೆತ್ತಿಗತ್ತಿದೆ. ಆದ್ರೂ ಕೂಡ ಹೀಗೆ ಒಂದು ಹುಡುಗಿ ನಿದ್ರೆಯಿಂದ ಎದ್ದೇಳದಿದ್ರೆ ಹೇಗೇನೆ? ಎದ್ದೇಳೆ, ಎದ್ದೇಳು. ಹೀಗೆ ಗಾಯತ್ರಿಯಮ್ಮ ಅಡುಗೆ ಮನೆಯಿಂದ ಬೊಬ್ಬೆ ಆಗ್ತಾನೆ ಇದ್ರು. ಆದ್ರೂ ಕೂಡ ಪೂಜಾ ನಿದ್ರೆಯಿಂದ ಎದ್ದೇಳಲೇ ಇಲ್ಲ. ಹಬ್ಬ, ಈ ಹುಡುಗಿ ದಿನದಿಂದ ದಿನಕ್ಕೆ ಸೋಂಬೇರಿ ಆಗ್ತಾ ಇದ್ದಾಳೆ. ಹಾಗೆ ಅಂತ ಹೇಳಿ ರೂಮಿಗೆ ಹೋಗಿ ಪೂಜನ ಮೇಲೆ ಇದ್ದ ಬೆಡ್ಶೀಟ್ ಅನ್ನು ಎಳೆದ್ಲು. ಆಗ ಪೂಜಾ, ಅಮ್ಮ ಪ್ಲೀಸ್ ಅಮ್ಮ, ಒಂದ್ 10 ನಿಮಿಷ ಮಲ್ಕೋತೀನಮ್ಮ, ಅಮ್ಮ ಪ್ಲೀಸ್ ಅಮ್ಮ ಪ್ಲೀಸ್. ಹೀಗೆ ತಾಯಿಯ ಕೈಯಲ್ಲಿದ್ದ ಕಂಬಳಿಯನ್ನು ಮತ್ತೆ ಎಳ್ಕೊಂಡ್ಲು ಪೂಜಾ. ಪ್ರತಿದಿನ 10 ನಿಮಿಷ ಅಂತ ಯಾವಾಗ ನೋಡಿದ್ರು 10 ಗಂಟೆಗೆ ಎದ್ದೇಳ್ತೀಯಾ? ಹೀಗೆ ಪ್ರತಿದಿನ 10 ಗಂಟೆಗೆ ಎದ್ರೆ ಹೇಗೇನೆ? ಹೀಗೆ ಗಾಯತ್ರಿಯಮ್ಮ ಪೂಜಾನ ಬಲವಂತವಾಗಿ ಎಬ್ಸಿದ್ರು. ಆಗ ಮನೆಗೆ ಬಂದ ಪೂಜಾಳ ತಂದೆ ಸುಧಾಕರ್, ಗಾಯತ್ರಿ, ಯಾಕೆ ಮಗಳನ್ನ ಎಬ್ಬಿಸ್ತಾ ಇದ್ದೀಯಾ? ಅವಳು ಸ್ವಲ್ಪ ಹೊತ್ತು ಮಲಗಿದ್ರೆ ನಿನಗೇನಾಗುತ್ತೆ? ಮಲ್ಕೊಳ್ಳಿ. ಹಾ ಬಂದ್ಬಿಟ್ರಾ? ಏನಪ್ಪ, ಮಗಳಿಗೆ ಇನ್ನೂ ಸಪೋರ್ಟ್ ಮಾಡ್ಲಿಕ್ಕೆ ತಂದೆ ಕಾಣ್ತಾ ಇಲ್ವಾ ಅಂತ ಯೋಚನೆ ಮಾಡ್ದೆ. ಅಷ್ಟ್ರೊಳಗೆ ಬಂದ್ಬಿಟ್ರಾ? ಹೀಗೇನೆ ನಿಮ್ ಮಗಳು ಮಲ್ಕೊಂಡಿದ್ರೆ ಹೇಗೆ ರೀ ಮುಂದಿನ ಜೀವನ? ಏನು, ನಾನ್ ಮಗಳಿಗೆ ಸಪೋರ್ಟ್ ಮಾಡಿ ಅವಳನ್ನ ಹೀಗೆ ಹಾಳು ಮಾಡಿದೀನ? ನೀನೇ ತಾನೇ ಚಿಕ್ಕ ವಯಸ್ಸಿನಿಂದ ಮಗಳು ಮಲ್ಕೊಳ್ಳಿ ಅಂತ ಅವಳನ್ನ ಮಲಗಿಸ್ತಾನೇ ಇದ್ದೆ. ಇವಾಗ ನೋಡಿದ್ರೆ ನನ್ ಬಗ್ಗೆ ಹೇಳ್ತಾ ಇದ್ದೀಯಾ? ಅದು ಆವಾಗ ಚಿಕ್ಕ ವಯಸ್ಸಲ್ಲಿ. ಹೀಗೆ ಬೆಳೆದ್ಮೇಲೆ ಈಗೇನೆ 10 ಗಂಟೆ ತನಕ ನಿದ್ರೆ ಮಾಡಿದ್ರೆ ಮದ್ವೆ ಆಗಿ ಗಂಡನ್ ಮನೆಗೆ ಹೋದ್ಮೇಲೆ ಏನ್ ಮಾಡ್ತಾಳೆ? ಅಮ್ಮ, ನಿಮ್ಗೆ ಎಷ್ಟು ಸಲ ಹೇಳಿದೀನಿ, ನನಗ್ ಮದ್ವೆ ಬೇಡ, ಏನು ಬೇಡ. ಹಾಗೆ ನಾನು ಮದ್ವೆ ಮಾಡ್ಕೊಂಡ್ರೆ 10 ಗಂಟೆ ತನಕ ನಿದ್ರೆ ಮಾಡಕ್ಕೆ ಬಿಡುವಂತಹ ಗಂಡನ ಮಾಡ್ಕೋತೀನಿ. ಹಾಗೆ ಪೂಜಾ ಹೇಳಿದಾಗ, ಹಾ, ಮದ್ವೆ ಮಾಡ್ಕೊಂಡು ನೀನು 10 ಗಂಟೆ ತನಕ ನಿದ್ರೆ ಮಾಡು, ನಿನ್ನ ಗಂಡ ಎದ್ದು ಅಡಿಗೆ ಎಲ್ಲ ಮಾಡ್ಲಿ. ಹೀಗೆ ಮಾತಾಡ್ಕೊಂಡೇ ಹೋಗಿ ಮತ್ತೆ ಅಡುಗೆ ಮಾಡಲು ಆರಂಭಿಸಿದ್ಲು. ಹೀಗೆ ತಂದೆ ತಾಯಿ ಇಬ್ರು ಪೂಜಾನ ತುಂಬಾ ಪ್ರೀತಿಯಿಂದ ಬೆಳೆಸಿದ್ರು. ಹೀಗೆ ಸ್ವಲ್ಪ ದಿನಗಳ ನಂತರ ಪೂಜಾಳ ತಂದೆ ತಾಯಿ ಅವಳಿಗೆ ಒಂದು ಹುಡುಗನನ್ನು ನೋಡಲು ಆರಂಭಿಸಿದ್ರು. ಅಮ್ಮ, ನಾನ್ ಮದ್ವೆ ಮಾಡ್ಕೊಳ್ಳೋದಿಲ್ಲಮ್ಮ, ನಾನ್ ನಿಮ್ ಜೊತೆನೇ ಇರ್ತೀನಿ, ನನ್ಗೆ ಮದ್ವೆ ಬೇಡ, ಏನು ಬೇಡ. ಹೀಗೆ ಹಠ ಮಾಡ್ತಾ ಇದ್ಲು ಪೂಜಾ. ಆಗ ಗಾಯತ್ರಿ, ಇಲ್ಲಿ ನೋಡಮ್ಮ ಪೂಜಾ, ಇವಾಗ ನಾವು ಇರೋ ತನಕ ನಿನ್ ಜೊತೆಗೆ ಇದ್ದೀವಿ. ನಮ್ಮ ಕಾಲದ ನಂತರ ನಿನ್ನ ಯಾರಮ್ಮ ನೋಡ್ಕೋತಾರೆ? ಇವಾಗ ನಿನ್ಗೆ ಮದ್ವೆ ಆದ್ಮೇಲೆ ಅಮ್ಮನ್ ಮನೆಗೆ ಹೋಗೋದಿಲ್ಲ ಅಂತ ಗಂಡನ್ ಜೊತೆನೇ ಇರ್ತೀಯಾ? ಹೀಗೆ ಗಾಯತ್ರಿ ಏನೇನೋ ಹೇಳಿ ಪೂಜಾನ ಮದ್ವೆಗೆ ಒಪ್ಸಿದ್ರು. ಹೀಗೆ ಸ್ವಲ್ಪ ದಿನದಲ್ಲಿ ಪೂಜಾನ ರಾಮು ಎನ್ನುವ ವ್ಯಕ್ತಿಗೆ ಕೊಟ್ಟು ಮದ್ವೆ ಮಾಡಿದ್ರು. ರಾಮು ಎನ್ನುವುದು ದೊಡ್ಡ ಕುಟುಂಬ. ಅವನೇ ಮನೆಯ ಹಿರಿಮಗ ಆದ ಕಾರಣ ಜವಾಬ್ದಾರಿ ಅವನಿಗೆ ಜಾಸ್ತಿನೇ ಇತ್ತು. ಪೂಜಾ ಮನೆಯ ಹಿರಿಸೊಸೆಯಾಗಿ ಬಂದ್ಲು. ಮದುವೆಯಾದ ಆರಂಭದಲ್ಲಿ ಪೂಜಾ ಬಲವಂತವಾಗಿ ಬೆಳಿಗ್ಗೆ ಬೇಗನೆ ಎದ್ದಾಗ ಅವಳ ಅತ್ತೆಯಾದ ಯಶೋಧ, ಪೂಜಾ, ಯಾಕಮ್ಮ ಇಷ್ಟು ಬೇಗ ಎದ್ದೇಳ್ತಿದ್ದೀಯಾ? ನಾನು ಮನೆ ಕೆಲಸ ಎಲ್ಲ ನೋಡ್ಕೋತೀನಮ್ಮ, ನೀನು ಸ್ವಲ್ಪ ಹೊತ್ತು ಮಲಗಿ ನಿದ್ರೆ ಮಾಡು ಹಾಗೆ ಹೇಳಿದ್ರು. ಆ ಮಾತನ್ನು ಕೇಳಿ ಪೂಜನಿಗೆ ತುಂಬಾನೇ ಸಂತೋಷವಾಯಿತು. ಹೋಗಿ ಸಂತೋಷವಾಗಿ ನಿದ್ರೆ ಮಾಡಿದ್ಲು. ಹೀಗೆ ಸ್ವಲ್ಪ ದಿನಗಳ ಕಾಲ ಪೂಜಾನ ಗಂಡನ ಮನೆಯಲ್ಲಿ ಅವಳ ಅತ್ತೆಯಾದ ಯಶೋಧ ಯಾವ ಕೆಲಸವನ್ನು ಹೇಳಲಿಲ್ಲ. ಆಹಾ, ನನ್ನ ತಾಯಿ ಮನೆಗಿಂತ ಇಲ್ಲಿ ಎಷ್ಟು ಚೆನ್ನಾಗಿದೆ. ಎಲ್ರೂ ಮದ್ವೆ ಆದ್ಮೇಲೆ ಗಂಡನ್ ಮನೆಯಲ್ಲಿ ಕೆಲಸ ಮಾಡಿ ಮಾಡಿ ಸುಸ್ತಾಗೋಯ್ತದೆ ಅಂತ ಹೇಳ್ತಾರೆ, ಆದ್ರೆ ನನಗೇನಿಲ್ಲಪ್ಪ. ಆದ್ರೆ ಇಲ್ಲಿ ಮಾತ್ರ ನನಗೆ ಏನ್ ಬೇಕಾದ್ರೂ ಎಲ್ಲರೂ ಒಂದೇ ನಿಮಿಷದಲ್ಲಿ ಮಾಡಿ ತಂದ್ಕೊಟ್ಬಿಡ್ತಾರೆ. ಹೀಗೆ ಆ ಮನೆಯಲ್ಲಿ ಅವಳೊಂದು ಮಹಾರಾಣಿ ರೀತಿ ಆಲೋಚನೆ ಮಾಡ್ಕೊಂಡಿದ್ಲು.
ಹೀಗೆ ಸ್ವಲ್ಪ ದಿನಗಳ ನಂತರ ಯಶೋದಮ್ಮ ನಿದ್ರೆ ಮಾಡ್ತಾ ಇರುವ ಪೂಜನ ಬಳಿ ಬಂದು ಪೂಜಾನ ಎಬ್ಸಿದ್ರು. ಅಮ್ಮ ಪೂಜಾ, ಏನಮ್ಮ ನಿದ್ರೆ ಮಾಡ್ತಿದ್ದೀಯಾ? ಬೆಳಿಗ್ಗೆ ಆಯ್ತು, ಎದ್ದೇಳಮ್ಮ. ಹೀಗೆ ಪೂಜಾನ ಎಬ್ಸಿದ್ರು. ಆಗ ಪೂಜಾ ಎದ್ದು ಸುತ್ತಲೂ ನೋಡುತ್ತಾ, ಏನತ್ತೆ ಹೀಗೆ ಅರ್ಧರಾತ್ರಿಯಲ್ಲಿ ಬಂದು ಎಬ್ಬಿಸ್ತಾ ಇದ್ದೀರಾ? ಯಾರಿಗಾದ್ರೂ ಏನಾದ್ರೂ ಆಯ್ತಾ? ಯಾರಿಗೂ ಏನೂ ಆಗಿಲ್ಲಮ್ಮ, 5 ಗಂಟೆ ಆಯ್ತಲ್ವಾ, ಕೆಲ್ಸ ಮಾಡ್ಬೇಕಲ್ಲ, ಎದ್ದು ಬಾಮ್ಮ. ಹಾಗೆ ಹೇಳಿ ಪೂಜಾನ ಬಲವಂತವಾಗಿ ಎಬ್ಬಿಸಿ ಹೊರಗಡೆ ಅಂಗಳಕ್ಕೆ ಕರ್ಕೊಂಬಂದ್ರು. ಇದೇನಿದು, ನಿನ್ನೆ ತನಕ ನನ್ಗೆ ತರಕಾರಿ ಕಟ್ ಮಾಡುವ ಕೆಲ್ಸ ಕೂಡ ಕೊಡ್ಲಿಲ್ಲ, ಆದ್ರೆ ಇವತ್ತು ಬೆಳಿಗ್ಗೆನೆ ಎಬ್ಸಿ ಅಂಗಳಕ್ಕೆ ಕರ್ಕೊಂಬಂದಿದ್ದಾರೆ. ನನಗೆ ಗೊತ್ತಿರುವ ಹಾಗೆ ಇದೇ ಮೊದಲನೇ ಸಲ 5 ಗಂಟೆಗೆ ಎದ್ದೇಳೋದು. ಹಾಗೆ ಹೇಳಿ ಇಡುಗುಲಲ್ಲಿ ಅಂಗಳವನ್ನೆಲ್ಲ ಗುಡಿಸಿ ಒಂದು ಕಡೆ ಇಡುಗುಲಿಟ್ಕೊಂಡು ಪೂಜಾ ಕೂತಲ್ಲೇ ನಿದ್ರೆ ಮಾಡಲು ಆರಂಭಿಸಿದ್ಲು. ಪೂಜಾ ಅಂಗಳ ಗುಡಿಸಿ ಒಳಗೆ ಬಾರದಿರುವುದನ್ನು ನೋಡಿ, ಏನಿವಳು ಅಂಗಳ ಗುಡ್ಸಕ್ ಹೋದವಳು ಕಾಣ್ತಾನೇ ಇಲ್ಲಲ್ಲ. ಹಾಗೇಂತೇಳಿ ಯಶೋದಮ್ಮ ಹೊರಗೆ ಬಂದು ನೋಡಿದಾಗ ಪೂಜಾ ಇಡುಗುಲನ್ನು ತಲೆಗೆ ಇಟ್ಕೊಂಡು ಗೊರಕೆ ಹೊಡ್ಕೊಂಡು ನಿದ್ರೆ ಮಾಡ್ತಿದ್ಲು. ಆಗ ಯಶೋದಮ್ಮ ಅವಳನ್ನು ನೋಡಿ, ಪೂಜಾ, ಇದೇನಮ್ಮ ಕೂತಲ್ಲೇ ನಿದ್ರೆ ಮಾಡ್ತಾ ಇದ್ದೀಯಾ? ಎದ್ದೇಳಮ್ಮ, ಅಂಗಳದಿಂದ ಎದ್ದೇಳು. ಹೀಗೆ ಎಬ್ಸಿದ್ರು. ಆಗ ಪೂಜಾ ಎದ್ದು ಮತ್ತೆ ಗುಡಿಸಿ ಅಂಗಳದಲ್ಲಿ ರಂಗೋಲಿಯನ್ನು ಹಾಕಿ ಎದ್ದು ಸೊಂಟ ಇಟ್ಕೊಂಡು ನಿಂತ್ಕೊಂಡ್ಲು. ಹಬ್ಬಾ, ಜೀವನದಲ್ಲಿ ಇಷ್ಟೊಂದು ಕಷ್ಟದ ಕೆಲಸ ಯಾವಾಗ್ಲೂ ಮಾಡಿಲ್ಲ. ನನ್ನ ಸೊಂಟ ಮುರ್ದೇ ಹೋಯ್ತು. ಇಷ್ಟೊಂದು ಕಷ್ಟದ ಕೆಲ್ಸನ ಇವರೆಲ್ಲ ಹೇಗೆ ಮಾಡ್ತಾರೆ? ಇವಾಗ ಹೋಗಿ ಆರಾಮವಾಗಿ ನಿದ್ರೆ ಮಾಡ್ಬೇಕು. ಹಾಗೆ ಅಂತ ಮನೆಯೊಳಗೆ ಬಂದು ನಿದ್ರೆ ಮಾಡಲು ಹೋದ್ಲು. ಪೂಜಾ, ಎಲ್ಲಮ್ಮ ಹೋಗ್ತಿದ್ದೀಯಾ? ಬಾ, ಬಂದ್ ಅಡಿಗೆ ಮಾಡು. ಹೀಗೆ ಯಶೋದಮ್ಮ ಕರೆದ್ರು. ಆಗ ಪೂಜಾ ಬಂದು, ಏನತ್ತೆ ಇವಾಗ ತಾನೇ ಅಂಗಳ ಗುಡ್ಸಿ ಬಂದೆ, ಅಷ್ಟು ಬೇಗ ಅಡಿಗೆ ಮಾಡ್ಬೇಕಾ? ಹೌದಮ್ಮ, ಎಲ್ರೂ ಕೆಲ್ಸಕ್ ಹೋಗ್ತಾರೆ ಅಲ್ವಾ, ಅವರು ಕೆಲ್ಸಕ್ ಹೋಗುವಾಗ ತಿಂಡಿ ಎಲ್ಲ ರೆಡಿ ಆಗ್ಬೇಕಲ್ವಾ, ಹೋಗಿ ತಿಂಡಿ ಮಾಡು. ಹಾಗೆ ಹೇಳಿದ ತಕ್ಷಣ ಪೂಜಾ ಏನು ಮಾಡಲು ಸಾಧ್ಯವಾಗದೆ ಅಡುಗೆ ಮನೆಯೊಳಗೆ ಹೋಗಿ ತಿಂಡಿ ಮಾಡಿದ್ಲು. ಹೀಗೆ ಎಲ್ಲರೂ ಟಿಫಿನ್ ಮಾಡ್ಕೊಂಡು ಹೊರಟ್ರು. ಹಬ್ಬ, ಎಲ್ಲರೂ ಹೊರಟಾಯ್ತು. ಇವಾಗ ಹೋಗಿ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೀನಿ. ಹಾಗೆ ಹೇಳಿ ಪೂಜಾ ಹೋಗಿ ಮತ್ತೆ ಬೆಡ್ ಮೇಲೆ ಮಲಗಿದ್ಲು. ಆಗ ಯಶೋದಮ್ಮ ಬಂದು, ಅಮ್ಮ ಪೂಜಾ, ಏನಮ್ಮ ಮಾಡ್ತಾ ಇದ್ದೀಯಾ? ಕೆಲ್ಸಕ್ಕೆ ಹೋಗಿ ಎಲ್ಲ ಕಷ್ಟಪಟ್ಟು ಬರ್ತಾರೆ, ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಬೇಕಲ್ವಾ, ಬಾಮ್ಮ. ಹೀಗೆ ಮತ್ತೆ ಕರೆದ್ರು. ಆಗ ಪೂಜಾ ಬಂದು, ಏನತ್ತೆ ಇವಾಗ ತಾನೇ ಅಡಿಗೆ ಮಾಡಿದ್ದು, ಮತ್ತೆ ಪುನಃ ಅಡಿಗೆ ಮಾಡ್ಬೇಕಾ? ಪೂಜಾ, ಇವಾಗ ತನಕ ನಾವು ಟಿಫಿನ್ ಮಾತ್ರ ಮಾಡಿರೋದು, ಮಧ್ಯಾಹ್ನಕ್ಕೆ ಅಡಿಗೆ ಆಗ್ಬೇಕಲ್ವಾ? ಪಾಪ, ಕೆಲ್ಸ ಮಾಡಿ ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ವಾ, ಅವರಿಗೆ ಅಡಿಗೆ ಆಗ್ಬೇಕಲ್ವಮ್ಮ. ಹಾಗೆ ಅಂತ ಹೇಳಿದ್ಲು. ಹೀಗೆ ಪೂಜಾ ಬಂದು ಮತ್ತೆ ಅಡುಗೆ ಮಾಡಲು ಆರಂಭಿಸಿದ್ಲು. ಅವಳಿಗೆ ಯಶೋದಮ್ಮ ಕೂಡ ಸಹಾಯ ಮಾಡ್ತಿದ್ರು. ಹೀಗೆ ಪೂಜಾ ಮಧ್ಯಾಹ್ನದ ಅಡಿಗೆ ಎಲ್ಲ ಮುಗಿಸಿ, ಹಬ್ಬ, ಇವಾಗ ಹೋಗಿ ಆರಾಮವಾಗಿ ನಿದ್ರೆ ಮಾಡ್ಬೋದು, ಹಾಗೆ ಅಂತ ಬಂದು ಮಲಗಿದ್ಲು. ಹೀಗೆ ಆಲೋಚನೆ ಮಾಡ್ಕೊಂಡು ರೂಮಿಗೆ ಬಂದಾಗ ಆವಾಗ್ಲೇ ಬಾಗಿಲಲ್ಲಿ ಯಾರೋ ಬಂದ್ರು. ಅವರನ್ನು ಯಶೋದ ಮಾತನಾಡಿಸುತ್ತಾ, ಅಮ್ಮ ಪೂಜಾ, ಮನೆಗೆ ಸಂಬಂಧಿಕರು ಬಂದಿದ್ದಾರೆ, ಟೀ ಮಾಡಮ್ಮ, ಹಾಗೆ ಅಂತ ಕರೆದ್ರು. ಆಗ ಏನು ಮಾಡಲು ಸಾಧ್ಯವಾಗದೆ ಮತ್ತೆ ಪೂಜಾ ಬಂದು ಟೀ ಮಾಡಿದ್ಲು. ಅಮ್ಮ ಪೂಜಾ, ಅವರು ಊಟ ಮಾಡ್ಲಿಲ್ಲ, ಅವ್ರಿಗೂ ಸೇರಿಸಿ ಸ್ವಲ್ಪ ಅಡಿಗೆ ಮಾಡಮ್ಮ, ಹಾಗೆ ಅಂತ ಹೇಳಿದ್ಲು. ಹಾಗೆ ಹೇಳಿದ ತಕ್ಷಣ ಮತ್ತೆ ಪೂಜಾ ಅಡುಗೆ ಮಾಡಲು ಆರಂಭಿಸಿದ್ಲು. ಹೀಗೆ ಪೂಜಾ ದಿನವಿಡೀ ಕೆಲಸ ಮಾಡ್ತಾನೇ ಇದ್ಲು. ಹೀಗೆ ಎಲ್ಲರಿಗೂ ಊಟವನ್ನು ಬಡಿಸಿ ರಾತ್ರಿ 10 ಗಂಟೆಗೆ ಊಟ ಮಾಡಿ ಬಂದು ಮಲಗಿದ್ಲು. ಮತ್ತೆ ಪುನಃ ಬೆಳಿಗ್ಗೆ 5 ಗಂಟೆಗೆ ಯಶೋದಮ್ಮ ಬಂದು ಎಬ್ಸಿದ್ರು. ಹೀಗೆ ಸ್ವಲ್ಪ ದಿನ ಕಳೀತಾ ಇದ್ದಂಗೆ ಪೂಜನಿಗೆ ಅವಳ ತಂದೆ ತಾಯಿ ಅವಳನ್ನು ಎಷ್ಟು ಪ್ರೀತಿಯಾಗಿ ನೋಡ್ಕೊಂಡ್ರು ಅಂತ ಯೋಚನೆ ಆಯ್ತು. ಆ ನೆನಪುಗಳ ಆಗಿ ಪೂಜಾ ಅಳಲು ಆರಂಭಿಸಿದ್ಲು. ಅದನ್ನು ನೋಡಿ, ಅಮ್ಮ ಪೂಜಾ, ಯಾಕಮ್ಮ ಅಳ್ತಾ ಇದ್ದೀಯಾ? ಏನಾಯ್ತಮ್ಮ? ಹಾಗೆ ಕೇಳಿದಾಗ ಪೂಜಾ ತನ್ನ ತಂದೆ ತಾಯಿಯನ್ನು ನೋಡ್ಬೇಕು ಅಂತ ಹೇಳಿದ್ಲು. ಆಗ ಯಶೋದಮ್ಮ ಅವಳನ್ನು ತಂದೆ ತಾಯಿ ಮನೆಗೆ ಕಳಿಸಿದ್ರು. ಪೂಜಾ ಅವಳ ತಾಯಿಯಾದ ಗಾಯತ್ರಿನ ನೋಡಿದ ತಕ್ಷಣ ಬಂದು ತಬ್ಬಿಕೊಂಡು, ಅಮ್ಮ, ನಾನಿನ್ನೂ ಅತ್ತೆ ಮನೆಗೆ ಹೋಗೋದಿಲ್ಲಮ್ಮ, ಅಲ್ಲಿ ನನ್ನ ಸ್ವಲ್ಪ ನಿದ್ರೆ ಕೂಡ ಮಾಡಕ್ಕೆ ಬಿಡೋದಿಲ್ಲಮ್ಮ. ಹೀಗೆ ನಡೆದ ವಿಚಾರವನ್ನು ಪೂಜಾ ಹೇಳಿದ್ಲು. ಆ ಮಾತನ್ನು ಕೇಳಿ ಗಾಯತ್ರಿ ನಗ್ತಾ ಇದ್ಲು. ಏನಾದ್ರೂ ಪೂಜನಿಗೆ ಅವಳ ಜವಾಬ್ದಾರಿ ಬಗ್ಗೆ ತಿಳಿಸ್ಬೇಕು ಅಂತ ಗಾಯತ್ರಮ್ಮ ಯೋಚನೆ ಮಾಡಿದ್ರು. ಆ ನಂತರ ಮರುದಿನ ಗಾಯತ್ರಮ್ಮ ಎದ್ದೇಳಲೇ ಇಲ್ಲ, ಮಲಗಿ ನಿದ್ರೆ ಮಾಡ್ತಾನೆ ಇದ್ರು. ಆ ನಂತರ ಪೂಜಾ ಎದ್ದು ಮನೆಯನ್ನು ನೋಡಿ, ಏನಿದು, ಮನೆಯಲ್ಲಿ ಹಾಕಿದ ವಸ್ತುಗಳೆಲ್ಲ ಅಲ್ಲಲ್ಲೇ ಬಿದ್ದಿದೆ, ಏನಿವತ್ತು ಅಮ್ಮ ಎದ್ದೇಳಲೇ ಇಲ್ಲ? ಅಮ್ಮ ಅಮ್ಮ, ಹಾಗೆ ಅಂತ ಗಾಯತ್ರಿನ ಎಬ್ಸಿದ್ಲು. ಏನಮ್ಮ ಇಷ್ಟೊತ್ತಾದ್ರೂ ನಿದ್ರೆ ಮಾಡ್ತಿದ್ದೀರಾ? ನಂಗೆ ತುಂಬಾ ಹಸಿವಾಗ್ತಿದೆ, ಎದ್ದು ಅಡಿಗೆ ಮಾಡಿ. ಹೌದಾ, ನನಗೂ ಕೂಡ ಹಸಿವಾಗ್ತಿದೆ.
ಹೀಗೆ ಮಾತಾಡ್ತಾ ಇರುವಾಗ ಆವಾಗ್ಲೇ ಸುಧಾಕರ್ ರೆಡಿಯಾಗಿ ಕೆಲ್ಸಕ್ ಹೊರಟ. ಏನಪ್ಪ, ಏನು ತಿನ್ನದೆ ಹಾಗೆ ಹೋಗ್ತಿದ್ದೀರಾ? ಅಮ್ಮ, ಎದ್ದು ತಂದೆಗೆ ಏನಾದ್ರೂ ಟಿಫನ್ ಮಾಡ್ಕೊಡಿ. ಏನೇ, ಯಾವಾಗ್ಲೂ ನಾನೇ ಅಡಿಗೆ ಮಾಡಿ ಕೊಡ್ಬೇಕಾ? ನನಗೆ ರೆಸ್ಟ್ ಇಲ್ವಾ? ಹಾಗೆ ಹೇಳಿದಾಗ ಪೂಜನಿಗೆ ಆಗ ಆ ಮಾತಿನ ಅರ್ಥ ಗೊತ್ತಾಗ್ಲಿಲ್ಲ. ಆನಂತರ ಗಾಯತ್ರಿಯಮ್ಮ 3 ದಿನ ಹೀಗೇನೆ ಮಲಗಿದ್ರು. ಆಗ ಪೂಜಾ, ಅಮ್ಮ ಏನಾಯ್ತಮ್ಮ ನಿಮಗೆ? ಯಾಕೆ ನೀವು ಬೆಳಿಗ್ಗೆ ಎದ್ದೇಳದೇ ಇಲ್ಲ? ನೋಡಿ, ಮನೆಯೆಲ್ಲ ಏನೋ ದೆವ್ವದ ಮನೆಯ ಹಾಗೆ ಇದೆ. ಯಾಕಮ್ಮ ನಿದ್ರೆಯಿಂದ ಎದ್ದೇಳ್ತಾನೆ ಇಲ್ಲ? ಏನಾಯ್ತು? ಹೀಗೆ ಪೂಜಾ ಕೇಳಿದಾಗ ಗಾಯತ್ರಿ ನಗುತ್ತಾ, ಒಂದು 3 ದಿನ ನಿಮ್ ತಾಯಿ ನಿದ್ರೆಯಿಂದ ಎದ್ದೇಳದೆ ಮನೆ ಕೆಲಸ ಮಾಡದೇ ಇದ್ದಾಗ ಮನೆಯೆಲ್ಲ ದೆವ್ವದ ಮನೆ ಆಗಿದೆ. ನಿಮ್ ತಂದೆ ಊಟ ಮಾಡ್ಲಿಲ್ಲ. ಹೀಗಿರುವಾಗ ನೀನ್ ಮಾತ್ರ ಬೆಳಿಗ್ಗೆ 10 ಗಂಟೆ ತನಕ ನಿದ್ರೆ ಮಾಡ್ಬೇಕು, ಯಾವ ಕೆಲ್ಸನೂ ಮಾಡ್ಬಾರ್ದು. ಹಾಗಿದ್ರೆ ನಿಮ್ ಮನೆ ಹೇಗಿರುತ್ತೆ? 3 ದಿನ ನಿಮ್ ತಂದೆ ಹಸಿವಲ್ಲೇ ಇದ್ರೆ ನಿನ್ನಿಂದ ಆ ಮನೆಯಲ್ಲಿ ಎಷ್ಟು ದಿನ ಅವರೆಲ್ಲ ಹಸಿವಲ್ಲಿರ್ಬೇಕು? ಹೀಗೆ ಗಾಯತ್ರಮ್ಮ ಹೇಳಿದಾಗ ಪೂಜನಿಗೆ ಅವಳ ಜವಾಬ್ದಾರಿ ಅರ್ಥವಾಯಿತು. ಹೀಗೆ ಅಂದಿನಿಂದ ಪೂಜಾ ಅವಳ ಗಂಡನ ಮನೆಯಲ್ಲಿ ಎಲ್ಲರಿಗೂ ಬೆಳಿಗ್ಗೆ ಬೇಗನೆ ಎದ್ದು ಅಡಿಗೆಯನ್ನು ಮಾಡಿಕೊಟ್ಟು ತುಂಬಾ ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಇದ್ಲು.